ಎಲ್ಲ ರೈತ ಬಾಂಧವರಿಗೂ ರೈತ ಸಂಜೀವಿನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ದೇವರಾಜಣ್ಣವ್ರ ತೋಟಕ್ಕೆ ಬಂದಿದ್ದೀವಿ ನೋಡಿ. ಇವಾಗ ನೆಕ್ಸ್ಟ್ ಸ್ಪ್ರೇ ಒಳಗಡೆ ನಾವೀಗ ತುಂಬ ರೋಗ ಬಂದಿರುವಂತಹ ಹೆಡ ಇದ್ದರೆ ಅದನ್ನು ಕತ್ತರಿಸಿ ತೆಗಿತಾ ಇದ್ದೀವಿ. ನಮ್ಮ ದೇವರಾಜಣ್ಣವ್ರು ಇದ್ರ ಬಗ್ಗೆ ಏನು ಹೇಳ್ತಾರಂತ ಕೇಳೋಣ ಬನ್ನಿ. ನಮಸ್ತೆ ದೇವರಾಜಣ್ಣವರೇ. ನಮಸ್ಕಾರ ಪ್ರವೀಣರೇ. ಇದೇನಿದು ಹೊಸ ತಂತ್ರಜ್ಞಾನ ಎಲ್ಲ ಯೂಸ್ ಮಾಡ್ತಾ ಇದ್ದೀರಲ್ಲ? ಅಂತ ಇಲ್ಲ, ಈಗ ವಿಷಯ ಏನಂದ್ರೆ ಸಾಂಗ್ಗೆ ಸುಡಕ್ಕೆ ಸಾಂಗ್ ಇಲ್ಲ ಆಗಿತ್ತು, ಹಂಗಾಗಿ ಅಂದ್ರೆ ಏನಿದು ನಾವು ಹೊಟ್ಟೆ ಕಿಚ್ಚಿ ನಗು ಅಂತಾರಲ್ಲ ಆ ತರದ್ ನಗು ಇದು. ಸೊ ಇಲ್ಲಿವರೆಗೆ ನೋಡಿದ್ವಿ, ಲಾಸ್ಟ್ ಟೈಮ್ ನಾವು ತಿಳಿಸಂಗೆ ಏನೋ ಕಾರ್ಬನ್ ಡೈಸಮ್ ಇದನ್ನ ಹೊಡೆದವಾಗ ಅಷ್ಟು ವರ್ಕ್ ಆಗಿಲ್ಲ ಅದು. ಸೊ ಇನ್ನೊಂದು ಸ್ಪ್ರೇ ಮಾಡೋಣ ಅಂತ ಏನ್ ಪ್ಲಾನ್ ಮಾಡಿದ್ವಿ. ಅದಕ್ಕೂ ಮೊದಲೇ ಈಗೇನು ಈಗ 70% ಏನು ಡ್ಯಾಮೇಜ್ ಆಗಿದೆ, ಒಂದು 70-80% ಏನು ಡ್ಯಾಮೇಜ್ ಆಗಿದೆ, ಆ ಹ್ಯಾಡನ್ನೆಲ್ಲ ತಕ್ಕೊಂಡು ಆಮೇಲೆ ಸ್ಪ್ರೇ ಮಾಡಿದ್ರೆ ಒಂದೇನು ಸ್ವಲ್ಪ ರೋಗನೂ ನಿಯಂತ್ರಣ ಬರುತ್ತೆ, ಮತ್ತೆ ನಮಗೆ ಔಷಧಿನೂ ಕಡಿಮೆ ಸಾಕಾಗುತ್ತೆ ಅನ್ನೋ ಇದರಿಂದ ಇದನ್ನೆಲ್ಲ ಏನು ಹ್ಯಾಡಗಳನ್ನ ತೆಗಿತಾ ಇದ್ದೀನಿ. ಅದು ನಮ್ದು ಹಿಂದೆ ನಮ್ಮ ಯಲಚಕಿ ಗ್ರೂಪಲ್ಲಿ ಮಂಜುನಾಥ್ ಭಾಗವತರು ಹೇಳಿದ್ರು, ಅವರು ಹ್ಯಾಡಗಳನ್ನ ತೆಗೆದ್ಬಿಟ್ಟು ಆಮೇಲೆ ಔಷಧಿ ಸ್ಪ್ರೇ ಮಾಡಿ ಅದ್ ಹೆಂಗ್ ಇಂಪ್ರೂವ್ಮೆಂಟ್ ತೋರಿಸಿತ್ತು ಅಂತೇಳಿ. ಅಂದ್ರೆ ಕೆಲವೊಬ್ರು ಮಾಡಿದಾರೆ ಆ ತರದ ಇದನ್ನ ಪ್ರಯೋಗನ. ನಾನಂದ್ರೆ ಇಲ್ಲಿವರೆಗೆ ಹೆಡ ಕತ್ತಿರ್ಸಿರಲ್ಲ. ಅಂದ್ರೆ ಇವಾಗ ನೋಡ್ತಾ ಇದ್ರೆ ಲಾಸ್ಟ್ ಟೈಮ್ ಇಂದ ನಾವು ಅದಕ್ಕೆ ಹೊಡಿತಾ ಇದೀವಿ. ಒಂದು ರೋಗ ಮತ್ತೆ ಅದರಿಂದನೇ ವಾಪಸ್ ರಿಟರ್ನ್ ಹೋಗುತ್ತೋ ಅಥವಾ ಆ ಟೈಪ್ ಏನೋ ಅಂದ್ರೆ ಕಂಪ್ಲೀಟ್ ಆಗಿ ಹೆಡಗಳು ಒದ್ದೆ ಆಗದೆ ಇದ್ದಲ್ಲಿ ಇದಾಗ್ತಾ ಇದೆ ಅಂತ ಹೇಳಿ ಒಂದು ಡೌಟ್. ಸೊ ಅದಕ್ಕೆ ಏನಂದ್ರೆ ಒಂದು 70% ಇರುವಂತ ಒಂದು ಏನೋ ಡ್ಯಾಮೇಜ್ ಆಗಿರೋಂತ ಈ ತರ ಹೆಡಗಳನ್ನ ಒಂದ್ಸರ್ತಿ ತಕ್ಕೊಂಡು ನೋಡಿದ್ರೆ ನಮಗೊಂದು ಔಷಧಿ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ, ಸ್ವಲ್ಪ ಇನ್ನ ಬೆಟರ್ ಕಂಟ್ರೋಲ್ ಮಾಡ್ಬೋದೇನೋ ಅಂತ ಹೇಳಿ ಈ ಒಂದು ಹೊಸ ಪ್ರಯೋಗನ ಮಾಡ್ತಾ ಇದೀವಿ. ಅವರು ನಮ್ಮ ಯಲ್ಲಾಪುರದಲ್ಲಿ, ನಮ್ಮ ಯಲಚುಕಿ ಸಮಾಧಾನ ಗ್ರೂಪ್ ಅಲ್ಲಿ ಯಲ್ಲಾಪುರದವರು ಮಂಜುನಾಥ್ ಭಾಗವತ್ ಅಂತಿದಾರಲ್ಲ, ಅವರು ಆಕ್ಚುಲಿ ಈ ಪ್ರಯೋಗನ ಮಾಡಿ ನಮ್ಗೆ ತಿಳಿಸಿದ್ರು. ಅವರು ವಿಡಿಯೋ ಮುಖಾಂತರ, ಅಂದ್ರೆ ಕಟ್ ಮಾಡಿ ಆದ್ಮೇಲೆ ಈ ತರ ಡ್ಯಾಮೇಜ್ ಆಗಿರೋ ಹೆಡಗಳನ್ನ ಕಟ್ ಮಾಡಿ ಆಮೇಲೆ ಅದನ್ನ ಇಂಪ್ರೂವ್ ಆಗಿರೋ ಇದನ್ನು ಕಳ್ಸಿದ್ರು. ಸೊ ಅದನ್ನ ನೋಡಿದ್ರೆ ಏನೋ ನಮ್ಗೆ ಇದು ಬೆಟರ್ ಅನಿಸ್ತು. ಸೊ ಯಾಕಂದ್ರೆ ಔಷಧಿ ಕನ್ಸಂಪ್ಷನ್ ತುಂಬಾ ಜಾಸ್ತಿ ಆಗ್ತಾ ಇದೆ ಈ ಹಾಡಗಳನ್ನ ಇಟ್ಕೊಳ್ಳೋದ್ರಿಂದ. ಸೊ ಅಲ್ಲಲ್ಲೇನು ಹಿಂಗಾರಕ್ಕೆ ಏನು ಡ್ಯಾಮೇಜ್ ಆಗದೆ ಇರೋ ತರ, ಯಾಕಂದ್ರೆ ಈ ಗಿಡಗಳು ಇನ್ನ ಚಿಕ್ಕದಾಗಿರೋದ್ರಿಂದ ಕೆಲವೊಂದ್ರಲ್ಲಿ ಹಿಂಗಾರಗಳಿಲ್ಲ, ಕೆಲವೊಂದು ಏನೋ ಹುಸಿ ಹಿಂಗಾರ ಟೈಪ್ ಇದೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾ ಇದೀವಿ ನಾವು, ಇದನ್ನ ಏನೋ ಡ್ಯಾಮೇಜ್ ಆಗಿರೋದನ್ನ ತೆಗೆದ್ಬಿಟ್ಟು ಆಮೇಲೆ ಔಷಧಿ ಸ್ಪ್ರೇ ಮಾಡೋಣ ಅಂತೇಳಿ ನಾವು ನಾಳೆ ನಾಡಿದ್ದಲ್ಲಿ ಸ್ಪ್ರೇ ಮಾಡ್ತಾ ಇದೀವಿ ಔಷಧಿನ. ಸೊ ನೆಕ್ಸ್ಟ್ ನಾವು ಸ್ಪ್ರೇ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಯಾವ ಔಷಧಿ ಏನು ಅಂತ ಮಾಹಿತಿನ ತಿಳಿಸ್ಕೊಡ್ತೀವಿ. ಧನ್ಯವಾದಗಳು. ಮಾಹಿತಿಯನ್ನು ನೀಡಿದಂತಹ ನಮ್ಮ ದೇವರಾಜಣ್ಣವರಿಗೆ ಧನ್ಯವಾದಗಳು. ಹಾಗೂ ಎಲ್ಲ ರೈತರಿಗೂ ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.